ನಾನು ವಿರೂಪಾಕ್ಷ ರಾಮಚಂದ್ರ ಪೋತದಾರ್, ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಮಾಂಜ್ರಿ ಗ್ರಾಮದ ಏಕ್ತಾ ಸೋಷಿಯಲ್ ಫೌಂಡೇಶನ್ದವರು ಈಗಾಗಲೇ ಒಂದು ಅರ್ಜಿ ಸಲ್ಲಿಸಿದರು. ಮಕ್ಕಳ ಕಲಿಕೆಗಾಗಿ ಟಿ ವಿ ಮೊಬೈಲ್ಗಳನ್ನು ಬಂದಿಡುವ ಬಗ್ಗೆ ಒಂದು ಅರ್ಜಿ ಸಲ್ಲಿಸಿದರು. ಹಾಗೂ ಅವರು ಪ್ರೈವೇಟಾಗಿ ಒಂದು ಈಗಾಗಲೇ 7ರಿಂದ 9 ತನಕ ಸೈರನ್ ಮಾಡ್ತಾಯಿದ್ದಾರೆ. ಟ್ರಯಲ್ ಮಾಡ್ತಾಯಿದ್ದೆವು. ಟ್ರಯಲ್ ಸಕ್ಸಸ್ ಆಗಿದೆ. ಅದನ್ನು ಸ್ವಲ್ಪ ನಾವು ಅರ್ಜಿಯನ್ನು ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ 14ನೇ ತಾರೀಕು ಇಟ್ಟು ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ತಾಯಿದ್ದೇವೆ. ಪಂಚಾಯತಿಯಿಂದನೇ ಸೈರನ್ ಕುಣಿಸಿದೆವು. ಅದು ಆಟೋಮೆಟಿಕ್ ಸೈರನ್ ಇದೆ. 7ರಿಂದ 9 ತನಕ 7 ಗಂಟೆಗೊಮ್ಮೆ ಸೈರನ್ ಆಗುತ್ತೆ. ಲಾಸ್ಟ್ ಎಂಡಿಂಗ್ 9ಗೊಮ್ಮೆ ಸೈರನ್ ಆಗುತ್ತೆ. 7 ಗಂಟೆ ಸೈರನ್ ಆದ ನಂತರ ಶಾರದಾ ಮಾತೆಯ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಆದ ನಂತರ ಹುಡುಗರು ಅಭ್ಯಾಸ ಸ್ಟಾರ್ಟ್ ಮಾಡಬೇಕು. ಆ ಹುಡುಗರು ಅಭ್ಯಾಸ ಸ್ಟಾರ್ಟ್ ಮಾಡೋಕ್ಕಂತ ಎಲ್ಲ ಶಾಲೆ ಅಂದರೆ ನಮ್ಮ ಗ್ರಾಮದಲ್ಲಿ 7 ಶಾಲೆಗಳಿವೆ. ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಪ್ರೈವೇಟ್. ಈ ಎಲ್ಲ ಶಾಲೆಯ ಟೀಚರ್ಗಳನ್ನು ಪ್ರತಿ ವಾರ್ಡ್ ವೈಸ್ವಾಗಿ ನೇಮಿಸಿದ್ದೀವಿ. ಮತ್ತು ಇನ್ನು ಸೋಮವಾರದಿಂದ ಪ್ರತಿ ವಾರ್ಡ್ಗೆ ಆ ನೇಮಿಸಿದ ಸರ್ಗಳಲ್ಲಿ ಹೋಗ್ತಾರೆ. ಆದ ನಂತರ ನಾನು ಪ್ರತಿ ದಿವಸಕ್ಕೆ 2 ವಾರ್ಡ್ ವಿಸಿಟ್ ಕೊಡ್ತಾಯಿದ್ದೀನಿ. ಮಕ್ಕಳ ವಿದ್ಯಾಭ್ಯಾಸ ಸುರಕ್ಷಿತವಾಗಿ ಹಾಗೂ ಒಳ್ಳೆಯ ರೀತಿಯಿಂದ ಸಾಗಬೇಕಂತ ನಮ್ಮ ಪ್ರಯತ್ನ ಇದೆ ಗ್ರಾಮ ಪಂಚಾಯತಿಯಿಂದ. ಇದಕ್ಕೆ ಎಲ್ಲ ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೂ 7ರಿಂದ 9 ತನಕ ಎಲ್ಲರೂ ತಮ್ಮ ಟಿ ವಿಗಳನ್ನು ಬಂದ್ ಮಾಡಿರಿ ಹಾಗೂ ಮೊಬೈಲ್ಗಳನ್ನು ಬಂದ್ ಮಾಡಿರಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲರೂ ಶ್ರಮಿಸೋಣ. ತಮಗೆ ಅರ್ಜೆಂಟ್ ಇತ್ತಂದರೆ ಮೊಬೈಲ್ ಬಂದ್ ಮಾಡೋಕ್ಕೂ ಭಾಳ ನಡೆಯಲ್ಲ. ಅರ್ಜೆಂಟ್ ಇತ್ತಂದರೆ ಮಕ್ಕಳು ಅಭ್ಯಾಸ ಮಾಡ್ತಿರ್ತಾರೆ, ಜಾಗ ಬಿಟ್ಟು ಹೊರಗೆ ಬಂದು ತಾವು ಆ ಕಾಲ್ಗಳನ್ನು ಕನೆಕ್ಟ್ ಆಗಿ ಮಾಡ್ಕೊರಿ. ಆದರೂ ಇದರಿಂದ ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದಂಗೆ ನೋಡ್ಕೊಳ್ಳಿ.